2 ವರ್ಷಗಳ ಬಳಿಕ ನವಲೂರು ರೈಲು ನಿಲ್ದಾಣದಿಂದ ಸರಕು ಸಾಗಣೆ ಪುನರಾರಂಭಿಸಿದ ಹುಬ್ಬಳ್ಳಿ ವಿಭಾಗ. ನೈಋತ್ಯ ರೈಲ್ವೆಯ ಹುಬ್ಬಳ್ಳಿ ವಿಭಾಗವು 2 ವರ್ಷಗಳ ನಂತರ ನವಲೂರು ನಿಲ್ದಾಣದಿಂದ ಸರಕು ಸಾಗಣೆಯನ್ನ ಯಶಸ್ವಿಯಾಗಿ ಪುನರಾರಂಭಿಸುವ ಮೂಲಕ ತನ್ನ ಸರಕು ಸಾಗಣೆ ವಿಭಾರ ಮತ್ತು ಗ್ರಾಹಕ ಸೇವಾ ವಿಸ್ತರಣೆಯಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ. ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಂಸ್ಥೆಯು ತನ್ನ ಜೆಸಿಬಿ ಯಂತ್ರೋಪಕರಣಗಳ ಸಾಗಣೆಗಾಗಿ 2026ರ ಜುಲೈ 16ರಂದು ನವಲೂರು ನಿಲ್ದಾಣದಲ್ಲಿ 32 DBKM ವ್ಯಾಗನ್ಗಳನ್ನು ಬೇಡಿಕೆ ಸಲ್ಲಿಸಿತ್ತು. ಈ ಸರಕುಗಳನ್ನು ಗುಂತ್ಕಲ್ ಮಾರ್ಗವಾಗಿ ರಾಜಸ್ಥಾನದ ಅಸಲ್ಪುರ್ ಜೋಬ್ನರ್ಗೆ ರವಾನಿಸಲಾಯಿತು. ಈ ಸರಕು ಸಾಗಣೆಯ ಒಟ್ಟು ತೂಕ 1400 ಟನ್ ಆಗಿದ್ದು, ಇದರಿಂದ ಹುಬ್ಬಳ್ಳಿ ವಿಭಾಗಕ್ಕೆ 24,76,658 ರೂಪಾಯಿ ಸರಕು ಸಾಗಣೆ ಆದಾಯ ಲಭಿಸಿದೆ. ಕಳೆದ 2 ವರ್ಷಗಳಲ್ಲಿ ನವಲೂರು ನಿಲ್ದಾಣದಿಂದ ನಡೆದಿರುವ ಮೊದಲ ಸರಕು ಸಾಗಣೆ ಇದಾಗಿದ್ದು, ಗ್ರಾಹಕರ ವಿಶ್ವಾಸವನ್ನು ಮರುಸ್ಥಾಪಿಸುವಲ್ಲಿ ಹಾಗೂ ರೈಲ್ವೆಯನ್ನು ಸರಕು ಸಾಗಣೆಯ ಆದ್ಯತೆಯ ಮಾಧ್ಯಮವಾಗಿ ಉತ್ತೇಜಿಸುವಲ್ಲಿ ಹುಬ್ಬಳ್ಳಿ ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರ ನೇತೃತ್ವದಲ್ಲಿ ಕೈಗೊಂಡ ನಿರಂತರ ಪ್ರಯತ್ನಗಳಿಗೆ ಇದು ಸಾಕ್ಷಿಯಾಗಿದೆ. ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಂಸ್ಥೆಯು ನವಲೂರಿನಿಂದ ಜೋಬಾಟ್ಗೆ ಪ್ರತಿ ತಿಂಗಳು 1 ರೇಕ್ ಸರಕು ಸಾಗಣೆ ಮಾಡುವ ಯೋಜನೆಯನ್ನು ಪ್ರಕಟಿಸಿದೆ. ಇದರಿಂದ 2026-27ನೇ ಹಣಕಾಸು ವರ್ಷದಲ್ಲಿ ನೈಋತ್ಯ ರೈಲ್ವೆಗೆ ಅಂದಾಜು 2.22 ಕೋಟಿ ರೂಪಾಯಿ ಆದಾಯ ಲಭಿಸುವ ನಿರೀಕ್ಷೆ ಇದೆ. ಹುಬ್ಬಳ್ಳಿ ವಿಭಾಗವು ದಕ್ಷ, ವಿಶ್ವಾಸಾರ್ಹ ಹಾಗೂ ಗ್ರಾಹಕ ಸ್ನೇಹಿ ಸರಕು ಸಾಗಣೆ ಸೇವೆಗಳನ್ನು ಒದಗಿಸಲು ಬದ್ಧವಾಗಿದ್ದು, ಹೊಸ ಸರಕು ಸಂಚಾರವನ್ನು ಆಕರ್ಷಿಸುವುದರ ಜೊತೆಗೆ ತನ್ನ ಸರಕು ಸಾಗಣೆ ಗ್ರಾಹಕರೊಂದಿಗೆ ದೀರ್ಘಕಾಲೀನ ಸಹಭಾಗಿತ್ವವನ್ನು ಇನ್ನಷ್ಟು ಬಲಪಡಿಸಲು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ.